ಎಲ್ಲರಿಗೂ ಸ್ವಾಗತ. ಈಗ ವಿವಾಹ ದಕ್ಷಿಣೆ ಅಂದರೆ ವರದಕ್ಷಿಣೆ ಮತ್ತು ವಧುದಕ್ಷಿಣೆಯ ಕುರಿತ ಚರ್ಚೆಯ ಮುಂದುವರಿಕೆ. ಇದು 3ನೆಯ ವಿಡಿಯೋ. ನಿಮಗೆ ಸ್ಕ್ರೀನ್ನಲ್ಲಿ ಕಾಣೋ ರೀತಿಯಲ್ಲಿ ಇದು ಈ ವಿವಾಹ ದಕ್ಷಿಣೆಯ ಆದಿಮ ರೂಪ ಅನ್ನುವಂಥ ಅಧ್ಯಾಯ ಭಾಗ. ವಿವಾಹ ದಕ್ಷಿಣೆಯ ಬಹುಮುಖ್ಯ ಸರ್ವಗ್ರಾಹ್ಯ ರೂಪಗಳೆಂದರೆ ವಸ್ತು ಮತ್ತು ಹಣ. ಆದಿವಾಸಿಗಳಲ್ಲಿ ವಸ್ತು ರೂಪ ಎಂದರೆ ಜಾನುವಾರು, ಗೃಹೋಪಯೋಗಿ ವಸ್ತುಗಳು, ಭೂಮಿ, ಉತ್ಪಾದನಾ ಸಾಧನಗಳು, ಆಭರಣಗಳು ಇತ್ಯಾದಿ ರೂಪಗಳಲ್ಲಿತ್ತು ವಿವಾಹ ದಕ್ಷಿಣೆ. ಆದರೆ ಅವರ ಬದುಕಿನಲ್ಲೂ ವಸ್ತು ಪರಿಸ್ಥಿತಿಗಳು ಬದಲಿದಂತೆ, ಹಣ ತಲೆ ಎತ್ತಿದಂತೆ ವಸ್ತು ರೂಪ ಹಿಂದಕ್ಕೆ ಸರಿಯಿತು. ಆದರೆ ಈ ವಸ್ತು ರೂಪಕ್ಕೂ ಪ್ರಾಚೀನವಾದ ಇನ್ನೊಂದು ರೂಪವು ಈ ವಿವಾಹ ದಕ್ಷಿಣೆಗೆ ಇರಲಿಕ್ಕೇ ಬೇಕು. ಆ ರೂಪವೇ ಶ್ರಮ. ಇದು ನನ್ನ ತರ್ಕ ಹಾಗೂ ಶೋಧನೆಯ ಒಂದು ಅಂಶವೂ ಕೂಡ ಹೌದಿದು. ಶ್ರಮವು ಹೇಗೆ ಪ್ರಾಚೀನ ವಿವಾಹ ದಕ್ಷಿಣೆಯ ಒಂದು ರೂಪ, ಅರ್ಥಶಾಸ್ತ್ರದ ಸಮರ್ಥನೆ ಇದಕ್ಕೆ ಇದೆಯೇ ಎಂಬುದನ್ನು ನನ್ನ ಅಧ್ಯಯನದ ಒಳಭಾಗಗಳಲ್ಲಿ ತಾವು ಕಾಣಬಹುದು. ಸದ್ಯ ಸ್ಥೂಲವಾಗಿ ಹೇಳುವುದಾದರೆ, ಯಾವುದು ವಿವಾಹವನ್ನು ಸಂಭವಿಸುವಂತೆ ಮಾಡುತ್ತದೆಯೋ ಅದನ್ನು ಅಧಿಕೃತ ಮಾನ್ಯಗೊಳಿಸುತ್ತದೆಯೋ, ಅಂದರೆ ವಿವಾಹವನ್ನು ಅಧಿಕೃತ ಮಾನ್ಯಗೊಳಿಸುತ್ತದೆಯೋ ಅಂಥ ಅರ್ಥ ಸಾಧನವೇ ವಿವಾಹ ದಕ್ಷಿಣೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದು ವಿವಾಹವನ್ನು ಸಂಭವಿಸುವಂತೆ ಅಂದರೆ ಆಗುವಂತೆ ಮಾಡುತ್ತದೆಯೋ ಮತ್ತು ಆ ವಿವಾಹವನ್ನು ಅಧಿಕೃತವಾಗಿ ಮಾನ್ಯಗೊಳಿಸುತ್ತದೆಯೋ ಅಂಥ ಅರ್ಥ ಸಾಧನವೇ ವಿವಾಹ ದಕ್ಷಿಣೆ. ಶ್ರಮವು ಇಂತಹ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸಿ ವಿವಾಹವನ್ನು ಯಶಸ್ವಿಯಾಗಿ ಸಂಭವಿಸುವಂತೆ ಮಾಡಿರುವ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿವೆ. ಉದಾಹರಣೆಗೆ ಅಪಹರಣ ವಿವಾಹ. ಈ ಅಪಹರಣವು ಒಬ್ಬನ ಅಥವಾ ಒಂದು ಜನಸಮುದಾಯದ ಸಂಯುಕ್ತ ಶ್ರಮ ಎಂಬುದನ್ನು ನಾವು ಮರೆಯಬಾರದು. ಈ ಶ್ರಮ ಸಾಧನದಿಂದ ಹೆಂಡತಿಯರನ್ನು ಅಥವಾ ಹೆಂಡತಿಯನ್ನು ಪಡೆದುಕೊಳ್ಳುವುದು ಕೆಲವು ಬುಡಕಟ್ಟುಗಳಿಗೆ ಅವತ್ತು ನಿಯಮವೇ ಆಗಿತ್ತೆಂದು ಕೆಲವು ಆಕರಗಳು ಸಾಕ್ಷಿಸುತ್ತವೆ. ಸ್ತ್ರೀಯರನ್ನ ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋದಾಗಲೂ ಇಂತಹುದು ಆಗಾಗ್ಗೆ ಜರುಗುತ್ತಿದೆ ಮತ್ತು ಕೆಲವು ಪ್ರದೇಶಗಳಲ್ಲಿ ನಿಯಮವೇ ಆಗಿದೆ. ವರ್ಗ ನಿಯಮವನ್ನು ಚಾಚೂ ತಪ್ಪದೆ ಅನುಸರಿಸಲಾಗುತ್ತಿದೆ. ಹೀಗೆ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರ ಹಾಗೂ ಅರ್ಥಶಾಸ್ತ್ರ ಇವುಗಳ ಸಂಯುಕ್ತ ಸಹಾಯದಿಂದ ವಿವಾಹ ದಕ್ಷಿಣೆಯ ಅತಿ ಪ್ರಾಚೀನ ರೂಪವಾಗಿ ಮೊದಲಿಗೆ ಶ್ರಮ, ತದನಂತರದ ರೂಪವಾಗಿ ವಸ್ತು, ಅದರ ನಂತರದ ರೂಪವಾಗಿ ಹಣ, ಆ ನಂತರದ ರೂಪವಾಗಿ ಅವಕಾಶ, ಸ್ಥಾನಮಾನ, ಉದ್ಯೋಗ ಇತ್ಯಾದಿಗಳು ಕಾಣಿಸಿಕೊಂಡಿವೆ. ಆಯಾ ಕಾಲದ ಒಟ್ಟು ಜೀವನ ಪರಿಸ್ಥಿತಿಗಳು ಈ ರೂಪ ವೈವಿಧ್ಯತೆಗಳನ್ನು ಅಂದರೆ ವಿವಾಹ ದಕ್ಷಿಣೆಯ ರೂಪ ವೈವಿಧ್ಯತೆಗಳನ್ನು ಅವು ನಿರ್ಧರಿಸುತ್ತವೆ ಅಂತ. ನಮ್ಮ ಈ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಈ ಅಧ್ಯಯನದಲ್ಲಿ ಬಳಸಿಕೊಂಡ ಮಾರ್ಗನ್ ಅವರ ಇನ್ನೊಂದು ಮುಖ್ಯ ಪ್ರಪೋಸಿಷನ್ ಅಂದರೆ ನಿರ್ಣಯೋಕ್ತಿ ಅಂತ ಕರಿತೀನಿ ನಾನು. ಪ್ರಪೋಸಿಷನ್, ನಿರ್ಣಯೋಕ್ತಿ ಏನಂದರೆ, ಎವ್ರಿ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನ್ಕೈಂಡ್ ವಿಚ್ ಅಟೈನ್ಡ್ ಪರ್ಮನೆನ್ಸ್ ವಿಲ್ ಬಿ ಫೌಂಡ್ ಲಿಂಕ್ಡ್ ವಿತ್ ಎ ಪರ್ಪೆಚುವಲ್ ಬಾಂಡ್. ಅಂದರೆ ಸ್ಥಿರತೆ ಸಾಧಿಸಿದ ಪ್ರತಿಯೊಂದು ಮಾನವ ಸಂಸ್ಥೆಯು ಅದರ ಅವ್ಯಾಹತ ನಿರಂತರ ಬಯಕೆ ಬೇಡಿಕೆಯೊಂದಿಗೆ ಸಂಬಂಧ ಹೊಂದಿದಾಗಿ ಕಾಣಬರುವುದು. ಇದಕ್ಕೆ ವಿಲೋಮವಾಗಿ ಅಂದರೆ ವಿರುದ್ಧವಾಗಿ, ಅಸ್ಥಿರತೆ ಸಾಧಿಸಿದ ಪ್ರತಿಯೊಂದು ಮಾನವ ಸಂಸ್ಥೆಯು ಅನವ್ಯಾಹತ ಅನಿರಂತರ ಬಯಕೆ ಬೇಡಿಕೆಯೊಂದಿಗೆ ಕಾಣಬಹುದಲ್ಲವೇ? ಹಂಗಾದ್ರೆ ನಾವು ಅದಕ್ಕೆ ಅಪೋಸಿಟ್ ಆಗಿ ಯೋಚನೆ ಮಾಡಬೇಕು. ಈಗ ಮಾರ್ಗನ್ ಏನ್ ಹೇಳ್ತಾನೆ, ಸ್ಥಿರತೆ ಸಾಧಿಸಿದ ಪ್ರತಿಯೊಂದು ಮಾನವ ಸಂಸ್ಥೆಯು ಅಂದ್ರೆ ಒಂದು ಕಾಲಕ್ಕೆ ಯಾವುದು ಪರ್ಮನೆಂಟ್ ಆಗಿ ಎಸ್ಟಾಬ್ಲಿಷ್ ಆಗಿತ್ತೋ ಆ ಮಾನವ ಸಂಸ್ಥೆ ಅದರ ಅವ್ಯಾಹತ ನಿರಂತರ ಬಯಕೆ ಬೇಡಿಕೆಯೊಂದಿಗೆ ಸಂಬಂಧ ಹೊಂದಿದಾಗೆ ಕಾಣಬರ್ತದೆ. ಅಂದ್ರೆ ಅದು ಜನರಿಗೆ ಅವಶ್ಯ ಇತ್ತು ಅನ್ನೋ ಕಾರಣಕ್ಕಾಗಿ ಅದು ತನ್ನ ಸ್ಥಿರತೆಯನ್ನು ಸಾಧಿಸಿದೆ ಅಂತ. ಹಾಗಾಗಿ ಅದಕ್ಕೆ ಅಪೋಸಿಟ್ ಆಗಿ ಅಸ್ಥಿರತೆ ಸಾಧಿಸಿದ ಪ್ರತಿಯೊಂದು ಮಾನವ ಸಂಸ್ಥೆಯು ಅನವ್ಯಾಹತ ಅಥವಾ ಅನಿರಂತರ ಬಯಕೆ ಬೇಡಿಕೆಯೊಂದಿಗೆ ಅದು ಇರಬಹುದಲ್ಲ ಹಂಗಾದ್ರೆ ಅಂತ ಸ್ವಲ್ಪ ಈ ಕುರಿತು ಹೆಚ್ಚು ನಾವು ವಿವೇಚಿಸತಕ್ಕಂಥದ್ದು ಅವಶ್ಯಕತೆ ಇದೆ. ಮಾನವ ಸಮಾಜದ ಯಾವುದೇ ವಿದ್ಯಮಾನ ಸಂಗತಿಗಳು, ಫೆನೋಮೆನ, ಕ್ರಿಯೆ, ಹವ್ಯಾಸ, ರೂಢಿ ಪದ್ಧತಿ ಇತ್ಯಾದಿಗಳ ಅಸ್ತಿತ್ವವು ಮಾನವರ ಅಗತ್ಯವನ್ನ ಅವಲಂಬಿಸಿರುತ್ತದೆ.
ಮಾನವನ ಬದುಕಿನ ನಿತ್ಯ ಅಗತ್ಯಗಳನ್ನು ಯಾವುವು ಈಡೇರಿಸುವವೋ ಅವು ಸ್ಥಿರ ಅಸ್ತಿತ್ವ ಸಾಧಿಸುತ್ತವೆ. ಆದರೆ ಅನಗತ್ಯವೆಂದೆನಿಸಿದಾಗ ಅವು ಕಣ್ಮರೆಯಾಗುತ್ತವೆ. ಅಂತೆಯೇ ಇಂದು ಯಾವ ವಿದ್ಯಮಾನ ಅಥವಾ ಯಾವ ಸಂಸ್ಥೆ ರೂಢಿ ಪದ್ಧತಿ ಇತ್ಯಾದಿ ಸ್ಥಿರತೆ ಸಾಧಿಸಿರುತ್ತದೋ ಅದು ಹಿಂದೊಮ್ಮೆ ಅಸ್ಥಿರವಾಗಿದ್ದಿರಬಹುದು. ಆಗೊಮ್ಮೆ ಈಗೊಮ್ಮೆ ಅಲ್ಲೋ ಇಲ್ಲೋ ಬಹಳ ವಿರಳವಾಗಿ ಪ್ರಾಸಂಗಿಕವಾಗಿ ಗೋಚರಿಸುವಂಥದ್ದು ಆಗಿರಬಹುದು. ಉದಾಹರಣೆಗೆ, ಒಮ್ಮೆ ನಿಯಮವೇ ಆಗಿ ಅವ್ಯಾಹತವಾಗಿ ಹಿಂದೂ ಸಮಾಜದಲ್ಲಿ ದೇಶವ್ಯಾಪಿ ಜಾರಿಯಲ್ಲಿರ್ತಕ್ಕಂಥ ಅಷ್ಟರ ಮಟ್ಟಿಗೆ ಸ್ಥಿರತೆ ಸಾಧಿಸಿರ್ತಕ್ಕಂಥ ಸತಿ ಪದ್ಧತಿ ಈಗ ಎಲ್ಲೋ ಒಂದಿಷ್ಟು ಅಪವಾದವಾಗಷ್ಟೇ ಕಾಣಬಹುದಾದ ಸಂಗತಿಯಾಗಿಲ್ಲವೇ? ಹಾಗೇನೆ ಈ ಮಾತು ಬಾಲ್ಯ ವಿವಾಹ, ಋತುಪೂರ್ವ ಅಥವಾ ಅಪ್ರಾಪ್ತ ಬಾಲಕಿಯರ ವಿವಾಹ, ನರಬಲಿ, ಪ್ರಾಣಿ ಬಲಿ, ಅಪಹರಣ ವಿವಾಹ ಮುಂತಾದವುಗಳಿಗೂ ಕೂಡ ಅದು ಅನ್ವಯಿಸುತ್ತದೆ. ಈಗಲೂ ಕೂಡ ಎಲ್ಲೋ ಒಂದೊಂದು ಕಾನೂನಿನ ಬಿಗಿ ಕ್ರಮಗಳಿದ್ದಾಗ್ಯೂ ಅವು ಅಲ್ಲಿ ಇಲ್ಲಿ ಜರುಗತಕ್ಕಂಥ ವರದಿಗಳನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಇಂತಹವುಗಳಲ್ಲಿ ಕೆಲವನ್ನ ವಾಸ್ತವವಾಗಿ ನಿತ್ಯ ಬದುಕಿನಲ್ಲಿ ಅವ್ಯಾಹತವಾಗಿ ಆಚರಿಸುತ್ತಿದ್ದ ಜನಸಮುದಾಯಗಳು ಅವನ್ನ ಕೇವಲ ಸಾಂದರ್ಭಿಕ ಕುಲಾಚಾರಗಳಾಗಿ ಉಳಿಸಿಕೊಂಡಿವೆ. ಪ್ರಾಚೀನದಲ್ಲಿ ತಮ್ಮ ಹೆಂಡತಿಯರನ್ನ ಅತಿಥಿಗಳಿಗೆ ಒಂದು ರಾತ್ರಿಗೆ ಒಪ್ಪಿಸುವಂತಹ ಪದ್ಧತಿಯು ಒಂದು ಜನಾಂಗದಲ್ಲಿ ಆ ವ್ಯಕ್ತಿಗಳ ವಿವಾಹೋತ್ತರ ಕಾಲದಲ್ಲಿಯೂ ಅನುಭವಿಸುತ್ತಿದ್ದ ಮುಕ್ತ ಲೈಂಗಿಕತೆಯ ಸೂಚಕ ಅದು. ಅವು ಈಗ ಕೇವಲ ಕೆಲವು ಹಬ್ಬಾಚರಣೆಗಳಲ್ಲಿ ಸಾಂಕೇತಿಕ ಆಚರಣೆಗಳ ಮಟ್ಟಕ್ಕೆ ಇಳಿದಿವೆ. ಈ ಕ್ರಮದ ಚಿಂತನೆಯನ್ನ ನಮ್ಮ ಈ ಅಧ್ಯಯನ ವಸ್ತು ವಿವಾಹ ದಕ್ಷಿಣೆಗೂ ಕೂಡ ನಾವು ವಿಸ್ತರಿಸಬೇಕಾಗಿದೆ. ಯಾವ ಪ್ರಕಾರದ ಮತ್ತು ಯಾವ ಸ್ವರೂಪದ ವಿವಾಹ ದಕ್ಷಿಣೆ ಹಿಂದಿನ ಕಾಲದಲ್ಲಿ ಸ್ಥಿರತೆ ಸಾಧಿಸಿ ಸಾರ್ವತ್ರಿಕ ಎನ್ನಿಸಿತ್ತೋ ಆ ಪ್ರಕಾರ ಮತ್ತು ಆ ಸ್ವರೂಪದ ವಿವಾಹ ದಕ್ಷಿಣೆ ಇಂದು ಕ್ಷೀಣಿಸಿ ಅಪವಾದವಾಗಷ್ಟೇ ಅಥವಾ ಕೆಲವು ವಿರಳ ಬಿಡಿ ಪ್ರಸಂಗಗಳಲ್ಲಿ ಕಾಣಬಹುದಾದ ಅಸ್ಥಿರ ಸಂಸ್ಥೆಯಾಗಿದೆ. ಇದಕ್ಕೆ ಪ್ರತಿಲೋಮವಾಗಿ ಇಂದು ಅಸ್ಥಿರವಾಗಿ ಅಪರೂಪವಾಗಿದ್ದುದು ಹಿಂದೊಮ್ಮೆ ಸ್ಥಿರವೂ ಸಾರ್ವತ್ರಿಕವೂ ಆಗಿತ್ತೆಂದು ಹೇಳುವುದು ಪುನರುಕ್ತಿಯಷ್ಟೇ ಅಂತ. ಸ್ವಲ್ಪ ಸ್ಪಷ್ಟಪಡಿಸುವುದಾದರೆ, ಹಿಂದೆ ಸಾರ್ವತ್ರಿಕವೂ ಸ್ಥಿರವೂ ವ್ಯಾಪಕವೂ ಆಗಿದ್ದ ವಧುದಕ್ಷಿಣೆ ಇಂದು ಅಸ್ಥಿರವೂ ಅಪರೂಪವೂ ಅತಿ ವಿರಳವೂ ಕೆಲವೇ ಜನ ಸಮುದಾಯಕ್ಕೆ ಸೀಮಿತವಾದುದು ಆಗಿ ಕಾಣಬರುತ್ತದೆ. ಅದು ನಿತ್ಯವೂ ಕ್ಷಯಿಸುತ್ತಿದೆ. ಇಂದು ಸ್ಥಿರತೆ ಸಾಧಿಸಿ ಇಡೀ ಮನುಕುಲದ ವಿವಾಹ ಕ್ಷೇತ್ರವನ್ನೇ ತನ್ನ ಹತೋಟಿಗೆ ತೆಗೆದುಕೊಂಡ ವರದಕ್ಷಿಣೆಯು ಹಿಂದೆ ಅಲ್ಪವಾಗಿ ವಿರಳವಾಗಿ ಕೆಲವು ಬಿಡಿ ಪ್ರಸಂಗಗಳಿಗೆ ಅಥವಾ ಕೆಲವು ಬಿಡಿ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾದ ವಿದ್ಯಮಾನವಾಗಿ ಅದು ಇರಲಿಕ್ಕೇ ಬೇಕಲ್ಲವೇ ಅನ್ನೋದು ಒಂದು ಪ್ರಶ್ನೆಯಾಗಿ ನಮಗೆ ಕಾಡ್ತದೆ. ಇಲ್ಲಿ ರೆಫರೆನ್ಸ್ಗಳು ಹೇಳಬೇಕು. ಟ್ರೈಬಲ್ ಎಕಾನಮಿ ಹ್ಯಾಸ್ ಅಂಡರ್ಗಾನ್ ಟ್ರಾನ್ಸ್ಫಾರ್ಮೇಶನ್ ಡ್ಯೂ ಟು ಕಾಂಟ್ಯಾಕ್ಟ್ ವಿತ್ ಅಡ್ವಾನ್ಸ್ಡ್ ಗ್ರೂಪ್ಸ್. ಪೇಮೆಂಟ್ ಇನ್ ಕೈಂಡ್ ಹ್ಯಾಸ್ ಬೀನ್ ರೀಪ್ಲೇಸ್ಡ್ ಬೈ ಮನಿ ಟ್ರಾನ್ಸಾಕ್ಷನ್ ಅಂತೇಳಿ ಪುಟ 140 ರೇಸಸ್ ಅಂಡ್ ಕಲ್ಚರ್ಸ್ ಆಫ್ ಇಂಡಿಯಾ DN ಮಜುಮ್ದಾರ್ ಅನ್ನುವ ಗ್ರಂಥ. ಇನ್ನೊಂದು ಎರಡನೇದು ಪುಟ 112 ಖಾಸಗಿ ಆಸ್ತಿ ಕುಟುಂಬ ಹಾಗೂ ರಾಜ್ಯಗಳ ಉಗಮ F. ಎಂಗೆಲ್ಸ್. ಇನ್ನು ಮೂರನೇದು ಪುಟ 5 ಏನ್ಷಿಯಂಟ್ ಸೊಸೈಟಿ LH ಮಾರ್ಗನ್. ಇನ್ನು ನಾಲ್ಕನೇದು ಸತಿ ದ ಹಿಂದೂ ಪತ್ರಿಕೆ, ದಿನಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ ಆಧರಿಸಿರ್ತಕ್ಕಂಥ ಮಾತದು. ಈಗ ಮುಂದಕ್ಕೆ ಹೋಗೋಣ. ಮಾನವನ ಬದುಕಿನಲ್ಲಿ ಲೈಂಗಿಕ ಪ್ರವೃತ್ತಿ ಅಂದರೆ ಸೆಕ್ಸ್ ಇನ್ಸ್ಟಿಂಕ್ಟ್ ಅಥವಾ ಸೆಕ್ಸುವಲ್ ಇನ್ಸ್ಟಿಂಕ್ಟ್ ಇದರ ಪಾತ್ರದ ಪರಿಗಣನೆಯನ್ನು ನಾವಿಲ್ಲಿ ಮಾಡಬೇಕಾಗ್ತದೆ. ಮಾನವನ ಖಾಸಗಿ ಹಾಗೂ ಸಾಮಾಜಿಕ ಜೀವನ ರೂಪಿಸುವಲ್ಲಿ, ಅವನ ಸಾಮಾಜಿಕ ಸಂಬಂಧಗಳನ್ನು, ಸಾಮಾಜಿಕ ಸಂಸ್ಥೆಗಳನ್ನು ರೂಪಿಸುವಲ್ಲಿ ಅವನ ಆಹಾರ ಪ್ರವೃತ್ತಿ ಅಂದರೆ ಫುಡ್ ಇನ್ಸ್ಟಿಂಕ್ಟ್ ಅಂತ ಏನು ಕರಿತೀವಲ್ಲ, ಹಂಗೆ ಅವನ ಆಹಾರ ಪ್ರವೃತ್ತಿ ಮತ್ತು ಇದರಿಂದ ಹುಟ್ಟುವ ಆರ್ಥಿಕ ಚಟುವಟಿಕೆ ಎಂತಹ ಪ್ರಮುಖ ಪಾತ್ರ ನಿರ್ವಹಿಸಬಲ್ಲದೋ ಅಷ್ಟೇ ಪ್ರಮುಖ ಪಾತ್ರವನ್ನು ಅವನ ಲೈಂಗಿಕ ಪ್ರವೃತ್ತಿ ಅಂದರೆ ಸೆಕ್ಸ್ ಇನ್ಸ್ಟಿಂಕ್ಟ್ ಅಂತಕ್ಕಂಥದ್ದು ಮತ್ತಿದರಿಂದ ಹುಟ್ಟುವ ಕ್ರಿಯೆ ನಡವಳಿಕೆಗಳು ನಿರ್ವಹಿಸಬಲ್ಲವು. ಅದರಲ್ಲೂ ಮುಖ್ಯವಾಗಿ ಪ್ರಸ್ತುತ ಅಧ್ಯಯನ ವಸ್ತು ವಿವಾಹ ದಕ್ಷಿಣೆಯ ಉಗಮಕ್ಕೆ ಈ ಲೈಂಗಿಕ ಪ್ರವೃತ್ತಿ ಅಲ್ವಾ, ಈ ಲೈಂಗಿಕ ಪ್ರವೃತ್ತಿಯ ಕೊಡುಗೆಯೇನು ಕಮ್ಮಿ ಆಗೋದಿಲ್ಲ. ಆದ್ದರಿಂದ ಅಧ್ಯಯನ ಪದ್ಧತಿ ಕುರಿತು ಚರ್ಚಿಸುವ ಸಂದರ್ಭದಲ್ಲಿ ಈ ಕುರಿತು ಒಂದಷ್ಟು ನಾವು ಪ್ರಸ್ತಾಪಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ. ಲೈಂಗಿಕಾಂಶ ಅಥವಾ ಲೈಂಗಿಕ ವಿಷಯ, ಸೆಕ್ಸ್ ಫ್ಯಾಕ್ಟರ್ ಅಂತ ಇಂಗ್ಲಿಷಿನ ಸೆಕ್ಸ್ ಫ್ಯಾಕ್ಟರ್, ಲೈಂಗಿಕಾಂಶ ಅಥವಾ ಲೈಂಗಿಕ ವಿಷಯ ಕುರಿತಾಗಿ ಮಾರ್ಕ್ಸ್ ಮತ್ತು ಸಿಗ್ಮಂಡ್ ಫ್ರಾಯ್ಡ್ ಇವರ ಪಂಥಗಳ ನಡುವಿನ ಅಭಿಪ್ರಾಯ ಭಿನ್ನತೆಯ ಕುರಿತು ಬರ್ಟ್ರಂಡ್ ರಸಲ್ ಹೀಗೆ ವಿವರಿಸಿದ್ದಾನೆ. ಪ್ರಾಚೀನ ಅಥವಾ ಆಧುನಿಕ ಅದಾವುದೇ ಇರಲಿ, ಸಮಾಜವೊಂದರ ಸ್ವರೂಪ
ಗುಣಲಕ್ಷಣ ವಿವರಿಸುವಲ್ಲಿ ಪರಸ್ಪರ ಅಂತರ್ ಸಂಬಂಧಿತವಾದ ಹಾಗೂ ಪ್ರಮುಖವಾದ ಎರಡು ಅಂಶಗಳಿವೆ. ಒಂದು ಆರ್ಥಿಕ ವ್ಯವಸ್ಥೆ, ಮತ್ತೊಂದು ಕುಟುಂಬ ವ್ಯವಸ್ಥೆ. ಪ್ರಸ್ತುತ ಎರಡು ಪ್ರಭಾವಿ ಸೈದ್ಧಾಂತಿಕ ಶಿಸ್ತು ಪಂಥಗಳಲ್ಲಿ ಅಂದರೆ ಶಾಲೆಗಳಲ್ಲಿ ಪ್ರಸ್ತುತ ಎರಡು ಪ್ರಭಾವಿ ಸೈದ್ಧಾಂತಿಕ ಶಿಸ್ತು ಪಂಥಗಳಿದ್ದು ಶಾಲೆಗಳಿದ್ದು ಸ್ಕೂಲ್ ಆಫ್ ಥಾಟ್ಸ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಅವುಗಳಲ್ಲೊಂದು ಪ್ರತಿಯೊಂದನ್ನು ಆರ್ಥಿಕ ವ್ಯವಸ್ಥೆಯಿಂದ ಪಡೆದುಕೊಂಡರೆ ಮತ್ತೊಂದು ಸ್ಕೂಲ್ ಆಫ್ ಥಾಟು ಕುಟುಂಬ ವ್ಯವಸ್ಥೆಯಿಂದ ಮತ್ತು ಲೈಂಗಿಕ ಮೂಲದಿಂದ ಅದು ಪಡೆದುಕೊಳ್ಳುತ್ತದೆ. ಮೊದಲನೆಯದೇ ಮಾರ್ಕ್ಸ್ ಪಂಥ, ಎರಡನೆಯದೇ ಸಿಗ್ಮಂಡ್ ಫ್ರೈಡ್ ಪಂಥ ಅಂತ. ಈ ಮೇಲಿನ ಮಾತುಗಳಲ್ಲಿ ಮಾರ್ಕ್ಸ್ವಾದವು ತನ್ನೆಲ್ಲ ತೀರ್ಮಾನಗಳನ್ನು ಏಕಪಕ್ಷೀಯವಾಗಿ ಆರ್ಥಿಕ ವ್ಯವಸ್ಥೆಯಿಂದಷ್ಟೇ ಪಡೆದುಕೊಳ್ಳುತ್ತದೆಂಬ ರಸಲ್ ಆರೋಪ ಸ್ಪಷ್ಟ. ನನ್ನ ಅಧ್ಯಯನದಲ್ಲಿ ಲೈಂಗಿಕಾಂಶವನ್ನು ಆರ್ಥಿಕಾಂಶದಷ್ಟೇ ಮುಖ್ಯವಾಗಿ ಪರಿಗಣಿಸುವ ಹಿನ್ನೆಲೆಯಲ್ಲಿ ಮೇಲಿನ ರಸಲ್ ಆರೋಪ ನಿಜವಿರುವುದಾಗಿ ಮಾರ್ಕ್ಸ್ವಾದಕ್ಕೂ ನನ್ನ ಅಧ್ಯಯನಕ್ಕೂ ವೈರುಧ್ಯ ಉಂಟಾಗುತ್ತದೆ. ಆದ್ದರಿಂದ ಈ ಕುರಿತು ಒಂದು ಸ್ಪಷ್ಟನೆಯನ್ನು ನಾನು ನೀಡಲಿಕ್ಕೆ ಇಲ್ಲಿ ಬಯಸ್ತೇನೆ. ನನ್ನ ಈ ಕೃತಿಯ ಹಿಂದಿನ ಅಧ್ಯಾಯದಲ್ಲಿ ಅಂದರೆ ಆ ವಸ್ತು ಅಧ್ಯಯನ ವ್ಯಾಪ್ತಿ ಅಲ್ಲಿ ಗಮನಿಸಿದಂತೆ ಎಂಗೆಲ್ಸ್ ಅವರು ಮಾನವ ಸಮಾಜದ ಆಧಾರ ಸ್ತಂಭವಾಗಿರುವ ಕುಟುಂಬ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆ ಈ ಎರಡು ವ್ಯವಸ್ಥೆಗಳನ್ನು ಪ್ರಮುಖವಾಗಿ ಪರಿಗಣಿಸಿದ್ದು, ಕುಟುಂಬ ವ್ಯವಸ್ಥೆಯ ಮೂಲವಿರುವುದೇ ಲೈಂಗಿಕತೆಯಲ್ಲಿ, ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ. ಆದ್ದರಿಂದ ಮಾರ್ಕ್ಸ್ವಾದವು ಲೈಂಗಿಕಾಂಶವನ್ನು ನಿರ್ಲಕ್ಷಿಸುತ್ತದೆಂಬ ರಸಲ್ ಅಭಿಮತ ಸರಿಯಲ್ಲ ಎನ್ನಿಸುತ್ತದೆ. ಆದರೆ ಲೈಂಗಿಕತೆಯನ್ನು ವ್ಯಕ್ತಿಯೊಬ್ಬನ ವೈಯಕ್ತಿಕ ಪ್ರವೃತ್ತಿ ಅಥವಾ ಹಿತಾಸಕ್ತಿ ಎಂದೇನೂ ಪರಿಗಣಿಸದೆ ಅಖಂಡ ಸಮಾಜದ ಸಮಷ್ಟಿ ಉತ್ಪಾದಕ ಶಕ್ತಿಯಾಗಿ ಎಂಗೆಲ್ಸ್ ಅವರು ಪರಿಭಾವಿಸಿದ್ದಾರೆ. ಎಂಗೆಲ್ಸರ ಇದೇ ಉಕ್ತಿಯನ್ನು ರಷ್ಯಾದ ಮಾನವಶಾಸ್ತ್ರಜ್ಞ ಅಂದ್ರೆ ಒಬ್ಬ ಆಂಥ್ರೋಪಾಲಜಿಸ್ಟ್ ವಿ.ಪಿ. ಅಲೆಕ್ಸೀವ್ ಪುನರುಚ್ಚರಿಸಿದ್ದಾನೆ. ರಕ್ತ ಸಂಬಂಧಗಳು, ಕುಟುಂಬ, ಬುಡಕಟ್ಟು, ಹೊರವಿವಾಹ ಇವೆಲ್ಲ ಮಾನವನ ಲೈಂಗಿಕ ಪುನರುತ್ಪಾದನೆಯ ನೇರ ಪರಿಣಾಮಗಳು ಎನ್ನುವ ಮೂಲಕ ಅಲೆಕ್ಸೀವ್ ಎಂಗೆಲ್ಸ್ ಹೇಳಿಕೆಯನ್ನ ಸಮರ್ಥಿಸಿದ್ದಾನೆ. ಮುಂದುವರಿದು ಅನೇಕ ದಶಕಗಳ ಕಾಲ ಆರ್ಥಿಕ ಉತ್ಪಾದನಾ ಪ್ರಕ್ರಿಯೆ ಮತ್ತು ರಕ್ತ ಸಂಬಂಧಗಳನ್ನು ಜೊತೆಗೆ ಅಂದರೆ ಪ್ಯಾರಲಲ್ ಆಗಿ ಅಧ್ಯಯನ ಮಾಡಲಾಯಿತು. ಏಕೆಂದರೆ ಅವೆರಡು ಒಂದನ್ನೊಂದು ಸಂಧಿಸಿದವೆಂಬುದು ಅಂದರೆ ಕೋಯಿನ್ಸೈಡ್ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಿತ್ತು. ಅಂದರೆ ರಕ್ತ ಸಂಬಂಧಿ ಗುಂಪುಗಳು, ಉದಾಹರಣೆ ನೋಡ್ರಿ, ಕುಟುಂಬ, ಕ್ಲಾನ್ ಇತ್ಯಾದಿ ಆರ್ಥಿಕ ವೃಂದಗಳಂತೆ ವರ್ತಿಸಿದಂತೆ ಕಂಡುಬಂದವು. ಆದರೂ ತದನಂತರದಲ್ಲಿ ನ್ಯೂಗುನಿಯಾ ಮತ್ತು ಆಸ್ಟ್ರೇಲಿಯಾಗಳ ಹಿಂದುಳಿದ ಸಮಾಜಗಳ ಆದಿ ಸಮಾಜಗಳ ಕುರಿತಾಗಿ ಸಾಕಷ್ಟು ಮಾಹಿತಿ ಸಾಮಗ್ರಿ ಸಂಗ್ರಹಿಸಲಾಯಿತು. ಈ ಸಾಮಗ್ರಿ ಹೇಳುವಂತೆ ಆರ್ಥಿಕ ಪ್ರಕ್ರಿಯೆಯಲ್ಲಿ ಕುಟುಂಬದ ಪಾತ್ರ ಗೌಣವಾದುದು, ದುರ್ಬಲವಾದುದು ಮತ್ತು ಕುಲ ಸಮುದಾಯಗಳು ಅಂದರೆ ಕ್ಲಾನ್ ಅಥವಾ ಕಮ್ಯುನಿಟಿ ಅಂತೀವಲ್ಲ ನಾವು, ಅದು ಕುಲ ಸಮುದಾಯಗಳು ಯಾವಾಗಲೂ ಆರ್ಥಿಕ ಘಟಕಗಳಾಗಿ ನಿರ್ವಹಿಸಿಲ್ಲ ಎಂದು ತಿಳಿಯಿತು. ಅಂದ್ರೆ ಕುಲ ಸಮುದಾಯಗಳು ಅಥವಾ ಕಮ್ಯುನಿಟಿ ಕ್ಲಾನ್ ಅಂತಕ್ಕಂಥವು ಅವು ಆರ್ಥಿಕ ಘಟಕಗಳಾಗಿ ಕಾರ್ಯನಿರ್ವಹಿಸಿಲ್ಲ ಎಂದು ತಿಳಿಯಿತು. ಆರ್ಥಿಕ ಉತ್ಪಾದನಾ ಪ್ರಕ್ರಿಯೆ ಮತ್ತು ರಕ್ತ ಸಂಬಂಧಗಳು ಕೊಯಿನ್ಸೈಡ್ ಆದವಲ್ಲ. ರಕ್ತ ಸಂಬಂಧಿ ವೃಂದಗಳನ್ನು ಆರ್ಥಿಕ ಘಟಕಗಳನ್ನಾಗಿ ಪರಿಭಾವಿಸುವುದು ತಪ್ಪು ಎಂಬ ಅಭಿಪ್ರಾಯ ಹೊಂದಿದ ಅಲೆಕ್ಸೀವ್ ಸಾಮಾಜಿಕ ಸಂಘಟನೆಯ ವಿಕಾಸದ ಪ್ರಥಮ ಹಂತಗಳನ್ನು ಒಂದರ ಬದಲು ಬಹುಮುಖ ಅಧ್ಯಯನದ ಊಹಾ ಪ್ರಜ್ಞೆಗಳಿಂದ ಅಂದ್ರೆ ಹೈಪೋಥೆಸಿಸ್ ಅಂತೀವಲ್ಲ ಅರ್ಥೈಸಬೇಕು ಎನ್ನುತ್ತಾನೆ. ಪುಟ 268. ಈ ಮೇಲಿನ ವಿವರಗಳಲ್ಲಿ ವ್ಯಕ್ತವಾದಂತೆ ಮಾರ್ಕ್ಸ್ವಾದವು ಲೈಂಗಿಕತೆಯನ್ನು ಪರಿಗಣಿಸಿದರೂ ಅದರ ಮೂಲದಿಂದ ಹುಟ್ಟುವ ಕುಟುಂಬ ಕುಲವೃಂದಗಳನ್ನು ಆರ್ಥಿಕ ಘಟಕಗಳಾಗಿ ಪರಿಭಾವಿಸುವುದಿಲ್ಲ. ಏಕೆಂದರೆ ಆರ್ಥಿಕ ಪ್ರಕ್ರಿಯೆಯಲ್ಲಿ ಕುಟುಂಬದ ಪಾತ್ರ ಗೌಣ. ಆದರೂ ಕುಟುಂಬ ಸಂರಚನೆ ಕುಲ ಸಂಘಟನೆಗಳಿಂದ ಹಿಡಿದು ಸಮುದಾಯ ಸಮಾಜ ಸಂಘಟನೆಯವರೆಗೆ ಆರ್ಥಿಕತೆಯಷ್ಟೇ ಲೈಂಗಿಕತೆಯು ಮುಖ್ಯವಾದುದೆಂಬುದು ನನ್ನ ಅಭಿಮತ. ಇದರ ಸಮರ್ಥನೆಯ ಸುತ್ತ ನನ್ನ ಈ ಕೆಳಗಿನ ವಾದ. ಸೆಕ್ಸ್ ಇಲ್ಲದೆ ಮನುಷ್ಯ ಬದುಕಬಲ್ಲ, ಆದರೆ ಆಹಾರವಿಲ್ಲದೆ ಬದುಕಲಾರ ಎಂಬುದು ನಿಜವಿದ್ದರೂ ಕೂಡ ಅವನಿಗೆ ಮಾನಸಿಕವಾಗಿ ಸೆಕ್ಸ್ ಆಹಾರದಷ್ಟೇ ಪ್ರಮುಖವಾದುದು. ಲೈಂಗಿಕ ಹಸಿವಿನ ನರಳಿಕೆಯಲ್ಲಿರುವಾತನಿಗೆ ಕಣ್ಮುಂದೆ ಏನಿದ್ದರೂ ಅದು ಶೂನ್ಯವೇ, ಉಳಿದೆಲ್ಲ ಆಸಕ್ತಿಗಳು ಮಾಯವಾಗುತ್ತವೆ. ಆದರೆ ಲೈಂಗಿಕ ಕ್ರಿಯೆ ಅಥವಾ ಸಂಭೋಗವು
ಮೂಲ ಪ್ರವೃತ್ತಿ ಜನ್ಯ ಅಂದ್ರೆ ಇನ್ಸ್ಟಿಂಕ್ಟಿವ್ ಅಂತ ಕರಿತೀವಲ್ಲ, ಮೂಲ ಪ್ರವೃತ್ತಿ ಜನ್ಯ ಕ್ರಿಯೆ ಅಲ್ಲ ಎಂಬುದು ಕೆಲವು ತಜ್ಞರ ಅಭಿಮತ. ಇಲ್ಲಿ ಉದಾಹರಣೆ ನೋಡ್ರಿ, ದ ಸೆಕ್ಸುವಲ್ ಆಕ್ಟ್ ಈಸ್ ನಾಟ್ ದೇರ್ ಫೋರ್ ಇನ್ ದ ಸ್ಟ್ರಿಕ್ಟೆಸ್ಟ್ ಸೆನ್ಸ್ ಇನ್ಸ್ಟಿಂಕ್ಟಿವ್ ಅಂತ. ಇದರ ರೆಫರೆನ್ಸ್ ಯಾವುದು ಅಂತ ಆಮೇಲೆ ನೋಡ್ಕೊಳ್ಳಿ ಕೆಳಗಡೆ. ದ ಸೆಕ್ಸುವಲ್ ಆಕ್ಟ್ ಈಸ್ ನಾಟ್ ದೇರ್ ಫೋರ್ ಇನ್ ದ ಸ್ಟ್ರಿಕ್ಟೆಸ್ಟ್ ಸೆನ್ಸ್ ಇನ್ಸ್ಟಿಂಕ್ಟಿವ್ ಅಂದ್ರೆ ಇದು ಮೂಲ ಪ್ರವೃತ್ತಿ ಜನ್ಯವಾದ್ದಲ್ಲ ಸೆಕ್ಸುವಲ್ ಆಕ್ಟ್ ಅಂತ ಅಂತ ಈ ಮಾತು. ಇನ್ ದ ಮೋಸ್ಟ್ ಮಮಲ್ಸ್ copulatory behavior is instinctive, being not at all dependent upon imitation, learning or experience. In contrast completely, copulatory behavior among primates, that is among monkeys, apes, men, is reached only after a long period of experimentation and experience. It is not an instinctive behavior pattern, but rather a complex adjustment between the two individuals, made possible through early training and facilitated by more or less prolonged association. ಇದು ಪಾರ್ಸ್ಲಿ ದಿ ಸೈನ್ಸ್ ಆಫ್ ಹ್ಯೂಮನ್ ರೀಪ್ರೊಡಕ್ಷನ್ ಅನ್ನುವಂಥ ಒಂದು ಪುಸ್ತಕದಿಂದ ತೆಗೆದಂಥದ್ದು. ಯಾವುದೇ ಪೂರ್ವ ತರಬೇತು ಇಲ್ಲದೆಯೇ ಕ್ರಿಯೆಗಿಳಿಯುವಂತೆ ಪ್ರತಿಕ್ರಿಯಿಸುವಂತೆ ಮಾಡುವ ಮೂಲಜನ್ಯ ಶಕ್ತಿ ಸ್ವಭಾವವೇ ಮೂಲ ಪ್ರವೃತ್ತಿ ಅಂದ್ರೆ ಇನ್ಸ್ಟಿಂಕ್ಟ್ ಅಂತ ಕರಿತೀವಿ ಅದಕ್ಕೆ. ನೋಡಿ, ಯಾವುದೇ ಪೂರ್ವ ತರಬೇತು ಇಲ್ಲದೆಯೇ ಕ್ರಿಯೆಗಿಳಿಯುವಂತೆ ಅಥವಾ ಪ್ರತಿಕ್ರಿಯಿಸುವಂತೆ ಮಾಡುವ ಮೂಲಜನ್ಯ ಸ್ವಭಾವವೇ ಮೂಲ ಪ್ರವೃತ್ತಿ. ಮಮ್ಮಾಲ್ಸ್ಗಳು ಯಾವುದೇ ಅನುಕರಣೆ, ಕಲಿಕೆ, ಅನುಭವವನ್ನು ಅವಲಂಬಿಸದೆ ಇರುವುದರಿಂದ ಅವುಗಳ ಸಂಭೋಗವು ಮೂಲ ಪ್ರವೃತ್ತಿ ಜನ್ಯ. ಆದರೆ ಮನುಷ್ಯ ಅವುಗಳಂತಲ್ಲ. ದೀರ್ಘ ಪ್ರಯೋಗ, ತರಬೇತಿನ ನಂತರವೇ ಸಂಭೋಗ ಕ್ರಿಯೆ ಇವನಿಗೆ ಸಾಧ್ಯ. ಹಾಗಾಗಿ ಇವನ ಲೈಂಗಿಕ ಕ್ರಿಯೆ ಮೂಲ ಪ್ರವೃತ್ತಿ ಜನ್ಯವಲ್ಲ ಎಂಬುದನ್ನ ಮೇಲಿನ ಉದ್ಧೃತ ಭಾಗ ತಿಳಿಸುತ್ತದೆ. ಲೈಂಗಿಕತೆಯು ಮೂಲ ಪ್ರವೃತ್ತಿ ಜನ್ಯವಾಗಿರಲಿ ಇಲ್ಲದಿರಲಿ, ಅದು ಆದಿಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೆ ಆಹಾರದಷ್ಟೇ ಪ್ರಮುಖವಾದ ಒಂದು ಹಸಿವು, ಬಯಕೆ ಎಂಬುದಂತೂ ನಿಜ ಎಂಬುದನ್ನ ವಿಲ್ ಡ್ಯೂರೆಂಟ್ ಅವರ ಬರಹ ತಿಳಿಸುತ್ತದೆ. ಶಕ್ತಿ, ಬಲ, ಲೈಂಗಿಕತೆ ಮತ್ತು ಪೋಷಕತ್ವ ಇವು ಮಾನವನ ಬಹುತೇಕ ಕ್ರಿಯೆಯ ಮೂಲ ಎನ್ನುತ್ತಾನೆ ರಸಲ್. ಅವುಗಳ ಪರಿಣಾಮದ ದೃಷ್ಟಿಯಿಂದನೂ ಆಹಾರ ಮತ್ತು ಲೈಂಗಿಕತೆ ಸಮಾನವಾದವುಗಳಂತ ನೋಡ. ಪರಿಣಾಮದ ಅಂದ್ರೆ ಎಫೆಕ್ಟ್ ದೃಷ್ಟಿಯಿಂದನೂ ಕೂಡ, ಅವುಗಳ ಪರಿಣಾಮದ ದೃಷ್ಟಿಯಿಂದನೂ ಕೂಡ ಆಹಾರ ಮತ್ತು ಲೈಂಗಿಕತೆ ಸಮಾನವಾದವುಗಳು. ಅವೆರಡೂ ಸಂಘಟನಾಶೀಲ ಸತ್ವಗಳಾಗಿರುವಂತೆ ವಿಘಟನಾಶೀಲ ಸತ್ವಗಳು ಕೂಡ ಆಗಿವೆ. ಅಂದರೆ ಮನುಷ್ಯರನ್ನು, ಕುಟುಂಬಗಳನ್ನು ಪರಸ್ಪರ ಬೆಸೆಯುವಂತೆ ಪರಸ್ಪರ ಒಡೆಯಬಲ್ಲವೂ ಕೂಡ ಅವು ಆಗಿವೆ. ಅಂದ್ರೆ ಅವು ಸಂಘಟಿಸುತ್ತವೆ ಮತ್ತು ವಿಘಟಿಸುತ್ತವೆ ಅಂತ. ಅಂದ್ರೆ ಸೆಕ್ಸ್ ಅಂತಕ್ಕಂಥದ್ದು ಬರೀ ಸಂಘಟನೆಯ ಶಕ್ತಿ ಮಾತ್ರ ಅಲ್ಲ, ಅದು ವಿಘಟನೆಯ ಶಕ್ತಿಯು ಕೂಡ ಹೌದಂತ. ಆದರೆ ಆಹಾರ ಮತ್ತಿದಕ್ಕೆ ಸಂಬಂಧಿಸಿದ ಕ್ರಿಯೆಯನ್ನು ಮಾತ್ರ ಲಕ್ಷಿಸಿ ಲೈಂಗಿಕತೆಯ ಮಹತ್ವವನ್ನು ಮಾರ್ಕ್ಸ್ವಾದಿ ಹಾಗೂ ಇತರೆ ಚಿಂತಕರು ನಿರ್ಲಕ್ಷಿಸಿರುವುದು ಸುಸ್ಪಷ್ಟ. ರಾಜ್ಯದಂಥ ರಾಜಕೀಯ ಸಂಘಟನೆಯೊಂದರ ಹುಟ್ಟಿಗೆ ಆಹಾರಕ್ಕಾಗಿ ಆದಿಮಾನವರು ನಡೆಸಿದ ಸಂಘಟಿತ ಹೋರಾಟ ಹೇಗೆ ಮುಖ್ಯ ಕಾರಣ ಎಂದು ವಿವರಿಸುವ ವಿಶ್ವವಿಖ್ಯಾತ ಇತಿಹಾಸಜ್ಞ ವಿಲ್ ಡ್ಯೂರೆಂಟ್ ಸೆಕ್ಸ್ನ ಪಾತ್ರವನ್ನು ಗುರುತಿಸುವುದಿಲ್ಲ. ಹಾಗೆಯೇ ಬುಡಕಟ್ಟು ಸಂರಚನೆಯಲ್ಲಿ ಜೀವನೋಪಾಯದ ನೈಸರ್ಗಿಕ ತಾಣಗಳು ಏನು ಪಾತ್ರ ನಿರ್ವಹಿಸಿದವು ಎಂದು ಮತ್ತು ಜನರನ್ನ ಒಂದೆಡೆ ಕೂಡಿಸುವಲ್ಲಿ ಅಥವಾ ಅಲ್ಲಿಯ ಜನಸಂಖ್ಯೆಯನ್ನು ನಿಗದಿಗೊಳಿಸುವಲ್ಲಿ ಒಂದು ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿನ ಆಹಾರ ಅನುಕೂಲಗಳು ಏನು ಪಾತ್ರ ನಿರ್ವಹಿಸಿದವು ಎಂದು, ಅಥವಾ ಒಂದು ಭೌಗೋಳಿಕ ಪ್ರದೇಶದಲ್ಲಿನ ಆಹಾರದ ಕೊರತೆ ಅಲ್ಲಿನ ನಿವಾಸಿಗಳನ್ನು ಆ ಪ್ರದೇಶ ತೊರೆದು ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗುವಂತೆ ಮಾಡುವಲ್ಲಿ ಎಂಥ ಪ್ರಮುಖ ಪಾತ್ರ ನಿರ್ವಹಿಸಿದ್ದವು ಎಂಬುದನ್ನು ಹೆಚ್ಚು ಗಮನಾರ್ಹವಾಗಿ ವಿವರಿಸಿದಂತೆ ಅದೇ ತೆರನಾದ ಪರಿಣಾಮಗಳಿಗೆ ಸೆಕ್ಸ್ ಎಷ್ಟು ಕಾರಣ ಎಂದು ಎಲ್.ಎಚ್. ಮಾರ್ಗನ್ ವಿವರಿಸಿಲ್ಲ. ಬೇಟೆಗಾರ ಸಮೂಹಗಳು ತಾವಿರುವ ತಾಣಗಳಲ್ಲಿ ಬೇಟೆಗೆ ಪ್ರಾಣಿಗಳ ಕೊರತೆಯುಂಟಾದಾಗ ಅವು ಹಸಿವಿನಿಂದ ಸಾಯಬೇಕು, ಇಲ್ಲವೇ ತಮ್ಮ ಆಹಾರದ ಪ್ರಕಾರವನ್ನೇ ಬದಲಿಸಿಕೊಳ್ಳಬೇಕು, ಇಲ್ಲವೇ ಆ ಪ್ರದೇಶ ತೊರೆದು ಬೇರೆಡೆ ವಲಸೆ ಹೋಗಬೇಕು ಎಂಬಂತಹ ವಿಚಾರಗಳನ್ನು ನೀಡುವ ವಿ.ಪಿ. ಅಲೆಕ್ಸಿವ್ ಲೈಂಗಿಕ ಬಯಕೆಯ ಈಡೇರಿಕೆಗಾಗಿ ಮತ್ತು ಸಂತಾನೋತ್ಪತ್ತಿಗಾಗಿ ಪರಸ್ಪರ ವಿರುದ್ಧ ಲಿಂಗದ ಮನುಷ್ಯರ ಕೊರತೆಯುಂಟಾದಲ್ಲಿ ಆ ಜನರು ಏನು ಮಾಡುತ್ತಿದ್ದರು ಎಂಬ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಹೀಗೆ ಸಮಾಜಶಾಸ್ತ್ರಜ್ಞರು, ಮಾನವಶಾಸ್ತ್ರಜ್ಞರು ಆಹಾರಾದಿ ಆರ್ಥಿಕ ಅಂಶಗಳ ಕಾರಣ ಪರಿಣಾಮಗಳನ್ನು ಪ್ರಮುಖವಾಗಿ ಲೆಕ್ಕಿಸಿದಂತೆಯೇ
ಅವುಗಳಿಗೆ ಸಮಾನವಾಗಿ ಲೈಂಗಿಕ ಅಂಶಗಳ ಕಾರಣ ಮತ್ತು ಪರಿಣಾಮಗಳನ್ನ ಲೆಕ್ಕಿಸಿಲ್ಲದಿರುವುದು ಸುಸ್ಪಷ್ಟ. ಇದು ಸರಿಯಲ್ಲ. ಆದಿಮಾನವರು ಒಂಟಿಯಾಗಿ ಆಹಾರ ಸಂಗ್ರಹಿಸಲು, ಸಂಪಾದಿಸಲು, ತಮ್ಮನ್ನ ರಕ್ಷಿಸಿಕೊಳ್ಳಲು ಅಸಮರ್ಥರಿದ್ದರು. ಆದ್ದರಿಂದ ಅವರು ಹಿಂಡು ಹಿಂಡಾಗಿ ನೆಲೆಸುತ್ತಿದ್ದರು. ಅವರಿಗೆ ನಾಳೆಗೆಂದು ಆಹಾರವನ್ನ ಸಂಗ್ರಹಿಸಿಡುವುದು ಅವರಿಗೆ ಸಾಧ್ಯವಿರಲಿಲ್ಲ. ಆದ್ದರಿಂದಾಗಿಯೇ ಅವರದು ನಿತ್ಯ ಶಿಕಾರಿ ಬದುಕು. ಬೇಟೆಯಾಡುವುದು ಸಹ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದೇ ಹಿಂಡಿನಿಂದ ಸಾಧ್ಯವಾಗದ ಕೆಲಸವಾಗಿತ್ತು. ಆದ್ದರಿಂದ ಅವರ ಅನೇಕ ಹಿಂಡುಗಳು ಒಟ್ಟಿಗೆ ನೆಲೆಸಬೇಕಾದುದು ಅನಿವಾರ್ಯವಾಗಿತ್ತೆಂದು ಅಲೆಕ್ಸಿವ್ ಗ್ರಂಥ ತಿಳಿಸುತ್ತದೆ. ಈ ಗುಂಪು ಸಂಘಟಿತ ಜೀವನ ಸ್ಥಿರವಾದುದಾಗಿರಲಿಲ್ಲ. ಅವರ ಮಧ್ಯೆ ಸ್ಪರ್ಧೆ ಇರದೆ ಸಹಕಾರ ಇರುತ್ತಿತ್ತು. ಇದೇ ಅಭಿಪ್ರಾಯವನ್ನೇ ಡಿ.ಎನ್. ಮಜುಮ್ದಾರ್ ವ್ಯಕ್ತಪಡಿಸಿದ್ದಾರೆ. ಆದಿಮಾನವರ ಈ ರೀತಿಯ ಸಂಘಟಿತ ಜೀವನಕ್ಕೆ ಆಹಾರ, ರಕ್ಷಣೆ ಹೇಗೆ ಒಂದು ಕಾರಣವಾಗಿದೆಯೋ ಹಾಗೆಯೇ ಸೆಕ್ಸ್, ಸಂತಾನೋತ್ಪತ್ತಿ ಕ್ರಿಯೆಯೂ ಕೂಡ ಒಂದು ಕಾರಣವಾಗಿರಲಿಕ್ಕೇ ಬೇಕು. ಟ್ರಬ್ರಿಯಾಂಡ್ ಅನಾಗರಿಕ ಜನರ ಜೀವನ ವಿವರಗಳಲ್ಲಿ ಕಾಣಬರುವಂತೆ ಆ ಜನರು ಲೈಂಗಿಕ ಕ್ರಿಯೆಯನ್ನು ಸಂತಾನೋತ್ಪತ್ತಿಗೆ ಅತ್ಯವಶ್ಯಕವೆಂದು ಬಗೆದಿರಲಿಲ್ಲ. ಸಂತಾನ ಸೃಷ್ಟಿಯು ಭೂತ ಅಂದ್ರೆ ಸ್ಪಿರಿಟ್ ಅಂತೀವಲ್ಲ ನಾವು, ಭೂತನ ಕೆಲಸವೆಂದು ಅವರು ತಿಳಿದಿದ್ದರು. ಯಾರು? ಟ್ರಬ್ರಿಯಾಂಡ್ ಅನಾಗರಿಕ ಜನ. ಆಮೇಲೆ ಲೈಂಗಿಕ ತೃಪ್ತಿಯೇ ಆದಿ ಸಮಾಜದ ವಿವಾಹಗಳ ಮುಖ್ಯ ಗುರಿಯಾಗಿರಲಿಲ್ಲ ಎಂದು ರಾಬರ್ಟ್ ಬ್ರಿಫಾರ್ಟ್ ಹೇಳುತ್ತಾನೆ. ಹಾಗೆಂದಾಕ್ಷಣ ಅವರ ಮಧ್ಯೆ ಸೆಕ್ಸ್ ಇರಲೇ ಇಲ್ಲ ಎಂದ ಅರ್ಥವಲ್ಲ. ಸೆಕ್ಸ್ ಇದ್ದರೂ ಅದು ಸಂತಾನ ಸೃಷ್ಟಿಯನ್ನು ಉದ್ದೇಶಿಸಿದ್ದಿತೆಂದು ಆ ಜನರು ಅಂದುಕೊಂಡಿರಲಿಲ್ಲ. ಅಂತೆಯೇ ವಿವಾಹದ ಹೊರಗೆ ಸೆಕ್ಸ್ ಮುಕ್ತವಾಗಿ ಲಭ್ಯವಾಗುತ್ತಿದ್ದ ಕಾರಣ ಲೈಂಗಿಕ ತೃಪ್ತಿಗೋಸ್ಕರ ಆ ಮಾನವರು ವಿವಾಹ ಸಂಸ್ಥೆಯ ಮೊರೆ ಹೋಗಬೇಕಾಗಿರಲಿಲ್ಲ. ಸೇವೇಜ್ ಜನರ ಲೈಂಗಿಕ ಆಸಕ್ತಿಗಳ ಕುರಿತು ತಿಳಿಯಲು ಟ್ರಾಬ್ರಿಯಾಂಡ್ ಜನರ ಲೈಂಗಿಕ ಬದುಕು ಕುರಿತ ಡಾಕ್ಟರ್ ಮೆಲಿನೋವ್ಸ್ಕಿ ನೀಡುವ ವಿವರಗಳು ಬಹಳ ಸ್ವಾರಸ್ಯಕರವಾಗಿವೆ. ಈ ಜನರಲ್ಲಿ ಎಳೆ ವಯಸ್ಸಿನಲ್ಲಿ ಸೆಕ್ಸ್ ಆಸಕ್ತಿ ಮೂಡುತ್ತದೆ. ಹಾಗಾಗಿ ವಿವಾಹ ಕುರಿತ ಯಾವ ಯೋಚನೆಯೂ ಇಲ್ಲದೆ, ಯಾವ ನಿಯಮ ನಿರ್ಬಂಧಗಳಿಲ್ಲದೆ ಗಂಡು ಹೆಣ್ಣು ಪರಸ್ಪರ ಬಾಲ್ಯದಲ್ಲಿ ಮುಕ್ತವಾಗಿ ಲೈಂಗಿಕ ಸಂಬಂಧ ಹೊಂದುತ್ತಾರೆ. 6-8 ವರ್ಷದ ಹುಡುಗಿಯರು 10-12 ವರ್ಷದ ಹುಡುಗರು ಪರಸ್ಪರ ಹಣ್ಣು, ತೆಂಗಿನಕಾಯಿ, ಒಂದು ತುಂಡು ಅಡಿಕೆ ವಿನಿಮಯ ಮಾಡಿಕೊಂಡು ಎಲ್ಲೋ ಗಿಡ ಮರ ಪೊದೆಗಳಲ್ಲಿ ಮರೆಯಲ್ಲಿ ಪ್ರೇಮಿಸುತ್ತಾರೆ. ಇದಕ್ಕೆ ಆ ಜನರ ಭಾಷೆಯಲ್ಲಿ ಕಾಯ್ತಾ ಎನ್ನುವರು. ಪುಟ 48-49 ಅಥವಾ ಮೆಲಿನೋವ್ಸ್ಕಿಯ ಕೃತಿ ಅದು. ಈ ರೀತಿ ಕೂಡಿಕೊಂಡವರು ತಮ್ಮ ಪ್ರೇಮವನ್ನ ಸ್ಥಿರವಾಗಿ ಮುಂದುವರಿಸಿದಲ್ಲಿ ಮತ್ತು ಅವರು ಇಚ್ಛಿಸಿದಲ್ಲಿ ವಿವಾಹವನ್ನು ಕೂಡ ಆಗಬಹುದು. ಈ ಜನರ ಮುಕ್ತ ಲೈಂಗಿಕ ಜೀವನದ ಸಾಕ್ಷಿಯಾದ ಕೆಲ ಹಬ್ಬಾಚರಣೆಗಳು ಕೂಡ ಇವೆ. ಉದಾಹರಣೆಗೆ ಕರಿಬೊಮ್, ಆಮೇಲೆ ಕಯಾಸ್, ಈ ಹಬ್ಬಾಚರಣೆಗಳಿವು. ಅಂದ್ರೆ ಇವು ಎದಕ್ಕೆ ಹಬ್ಬಾಚರಣೆಗಳು ಅಂದ್ರೆ ಅವರು ಆ ಹುಡುಗ ಹುಡುಗಿ ಮುಕ್ತವಾಗಿ ಪ್ರೇಮ ಮಾಡ್ತಕ್ಕಂಥ ಒಂದು ಆಚರಣೆಗಳವು. ಹೆಂಗಸರು ಗಂಡಸನ್ನ ದಾರಿಯಲ್ಲಿ ಬೆತ್ತಲು ಮಾಡಿ ತಮ್ಮ ಲೈಂಗಿಕ ಬಯಕೆ ಈಡೇರಿಸಿಕೊಳ್ಳುವ ಪದ್ಧತಿಯೇ ಯಾವೂಸ ಅಂತ ಕರೀತಾರೆ. ನೋಡಿ, ಹೆಂಗಸರು ಗಂಡಸನ್ನ ದಾರಿಯಲ್ಲಿ ಬೆತ್ತಲು ಮಾಡಿ ತಮ್ಮ ಲೈಂಗಿಕ ಬಯಕೆ ಈಡೇರಿಸಿಕೊಳ್ಳುವ ಪದ್ಧತಿಗೆ ಯಾವೂಸ ಅಂತ ಕರೀತಾರೆ. ಹುಡುಗಿಯರು ಹುಡುಗರ ಹಳ್ಳಿಗೆ ಬಂದು ಪ್ರೇಮ ಸಂಬಂಧ ಹೊಂದುವ ಪದ್ಧತಿಯನ್ನ ಕಾತುಯಾಸುಯಿ ಅಂತ ಕರೀತಾರೆ. ಕಾತುಯಾಸುಯಿ ಅಂತ ಕರೀತಾರೆ. ಎಲ್ಲರ ಕಣ್ತಪ್ಪಿಸಿ ಕತ್ತಲಲ್ಲಿ ಹುಡುಗಿಯರ ಊರ ಬಳಿ ಬಂದು ಅಡವಿಯಲ್ಲಿ ಗುಪ್ತವಾಗಿ ಅವಳೊಂದಿಗೆ ಕೂಡಿಕೊಳ್ಳುವ ಪದ್ಧತಿಗೆ ಅವ್ರೇನಂತಾರೆ ಉಲಾಟೈಲ್ ಎಕ್ಸ್ಪೆಡೇಷನ್ ಅಂತ ಕರೀತಾರೆ. ಪುಟ 223, 231, 32 ಅದೇ ಮೆಲಿನೋವ್ಸ್ಕಿಯ ಕೃತಿ. ಇಂತಹ ಅನೇಕ ದೃಷ್ಟಾಂತಗಳು ಆದಿಮ ಕಾಲಘಟ್ಟದ ಅನಾಗರಿಕ ಜನರ ಲೈಂಗಿಕ ಆಸಕ್ತಿಯನ್ನು ಹೇಳುತ್ತವೆ. ಇದಕ್ಕಿನ್ನೊಂದಿಷ್ಟು ನಾವು ಸೇರಿಸಬಹುದು. ನಾಯಕನ ಮುಖ್ಯಸ್ಥನ ಉದ್ದನೆಯ ಶಿಸ್ನ ಬೇರೊಬ್ಬರಲ್ಲಿ ಹೊಟ್ಟೆ ಕಿಚ್ಚು ಹುಟ್ಟಿಸುವಂತಹ ಅವನ ಆಸ್ತಿ ಎಂಬ ಟ್ರಾಬ್ರಿಯಾಂಡ್ ಜನರ ತಿಳುವಳಿಕೆ. ನೋಡಿಲ್ಲಿ, ನಾಯಕನ ಅಥವಾ ಮುಖ್ಯಸ್ಥನ ಉದ್ದನೆಯ ಶಿಸ್ನ ಬೇರೊಬ್ಬರಲ್ಲಿ ಹೊಟ್ಟೆ ಕಿಚ್ಚು ಹುಟ್ಟಿಸುವಂತಹ ಅವನ ಆಸ್ತಿ ಎಂಬ ಟ್ರಾಬ್ರಿಯಾಂಡ್ ಜನರ ತಿಳುವಳಿಕೆ ಎಂಬುದು ಅಲ್ವಾ ಆಸ್ಟ್ರೇಲಿಯಾದ ಆದಿವಾಸಿಗಳಲ್ಲಿ ಕಾಣಬರುವ ಸ್ತ್ರೀ ಯೋನಿಯೊಳಕ್ಕೆ ಪುರುಷ ಶಿಸ್ನ ತೂರಿಸುವಂತಹ ಸಾಂಕೇತಿಕ ಆಟ. ಆಮೇಲೆ ಜೋತು ಬಿದ್ದ ಮೊಲೆಗಳ ಹೆಂಗಸರೆಂದರೆ ಆದಿಮಾನವರಿಗೆ ಇಷ್ಟ ಎನ್ನುವ ಬ್ರಿಫಾಲ್ಟನ ಅಭಿಪ್ರಾಯ. ಆಫ್ರಿಕಾದ ನೀಗ್ರೋಗಳಿಗೆ ತೆಳು ಸೊಂಟವಿಲ್ಲದ ಆದರೆ ಅಡಿಯಿಂದ ಮುಡಿವರೆಗೆ
ನಿಚ್ಚಣಿಕೆಯೋಪಾದಿ ದಪ್ಪ ಮೈ ಹೊಂದಿರುವ ಹೆಂಗಸರೇ ಸೌಂದರ್ಯವತಿಯರು ಎಂಬ ರಿಚಾರ್ಡ್ಸನ ಅಭಿಪ್ರಾಯ, ಅಥವಾ ಅದೇ ಆಫ್ರಿಕನ್ನರಿಗೆ ದೇಹದ ಹಿಂಭಾಗ ಹುಬ್ಬಿದವಳೇ ಸುಂದರಿ ಎಂಬ ಕಲ್ಪನೆ, ಇವೆಲ್ಲವೂ ಆದಿಮಾನವರ ವಿಭಿನ್ನ ಲೈಂಗಿಕ ಆಸಕ್ತಿಗಳನ್ನು ಸಾಕ್ಷಿಸುತ್ತವೆ. ಹೀಗೆ ಹೆಚ್ಚು ಮುಕ್ತ ಲೈಂಗಿಕ ಸ್ವಾತಂತ್ರ್ಯ ಹೊಂದಿದ್ದ ಅವನು ಅಂದ್ರೆ ಆದಿಮಾನವ ಈ ವಿಷಯದಲ್ಲಿ ತೀರಾ ಎಚ್ಚರಗೇಡಿಯೇನೂ ಆಗಿರಲಿಲ್ಲವೆಂದು ಸಿಗ್ಮಂಡ್ ಫ್ರೈಡ್ ಹೇಳುತ್ತಾನೆ. ಈ ತೆರನಾದ ಆದಿಮ ಜನರ ಲೈಂಗಿಕ ಆಸಕ್ತಿಯು ಅವರ ಕುಟುಂಬ ಹಾಗೂ ಸಮುದಾಯಿಕ ಜೀವನದ ಮೇಲೆ ಆಹಾರದಷ್ಟೇ ಪ್ರಮುಖವಾದ ಪ್ರಭಾವ ಬೀರಿದ್ದಿತು ಎನ್ನುವುದೇ ನನ್ನ ವಾದ. ಇಲ್ಲಿ ಮಾನವ ಎರೆಹುಳುವಿನಂತೆ ಲೈಂಗಿಕ ಸ್ವಾವಲಂಬನೆ ಹೊಂದಿದ್ದಲ್ಲಿ ಸ್ತ್ರೀ ಮತ್ತು ಪುರುಷರ ಮಧ್ಯೆ ಲೈಂಗಿಕ ಸಂಬಂಧ ಉದ್ಭವಿಸುವ ಪ್ರಮೇಯವೇ ಇರುತ್ತಿರಲಿಲ್ಲವಾಗಿ ವಿವಾಹವೂ ಇರುತ್ತಿರಲಿಲ್ಲ. ಅಂತೆಯೇ ಗಂಡು ಹೆಣ್ಣುಗಳು ಒಟ್ಟಾಗಿ ಜೀವಿಸುವ ಕುಟುಂಬವೂ ಕೂಡ ಇರುತ್ತಿರಲಿಲ್ಲ. ಆದ್ದರಿಂದ ವಿವಾಹ ಮತ್ತು ಆ ಬಗೆಯ ಕುಟುಂಬ ಈ ಸಂಸ್ಥೆಗಳ ಮೂಲವೇ ಸೆಕ್ಸ್. ಈ ಅಂಶದ ಸಮರ್ಥನೆಗಾಗಿ ಕೆಲವು ತಜ್ಞರ ಅವಲೋಕನಗಳನ್ನು ಈ ಕೆಳಗಿನಂತೆ ನಾನು ಉದ್ಧರಿಸಲಾಗಿದೆ. ನೋಡಿ, ಪ್ರೀತಿ ಮತ್ತು ಸಂಗಾತಿತ್ವ, ಕಂಪ್ಯಾನಿಯನ್ಶಿಪ್ ಅಂತ ಕರೀತಾರೆ. ಪ್ರೀತಿ ಮತ್ತು ಸಂಗಾತಿತ್ವ, ಲೈಂಗಿಕ ಸಂಬಂಧ ಅಂದರೆ ಸೆಕ್ಸುವಲ್ ಇಂಟಿಮೆಸಿ ಹಾಗೂ ಸಂತಾನೋತ್ಪತ್ತಿ ಇವೇ ನಮ್ಮ ಸಂಸ್ಕೃತಿಯಲ್ಲಿ ವಿವಾಹದ ಘನೋದ್ದೇಶಗಳು, ಮೋಟಿವ್ಸ್ ಅಂತ ಒಂದು ಅಬ್ಸರ್ವೇಷನ್ ಇದೆ. ಪ್ರೀತಿ ಎನ್ನುವುದು ಐಂದ್ರಿಕತೆ ಅಂದರೆ ಸೆನ್ಸುವಾಲಿಟಿ ಮತ್ತು ಭಾವನಾತ್ಮಕತೆ ಇವುಗಳ ಸಂಕೀರ್ಣ ಮತ್ತು ಲೈಂಗಿಕ ಸಂಬಂಧವೇ ವಿವಾಹದಲ್ಲಿ ಮೂಲಭೂತ ಅಂಶ ಅನ್ನುವಂಥದ್ದು ಮತ್ತೊಂದು ಅಬ್ಸರ್ವೇಷನ್ನು. ಆಮೇಲೆ ನನ್ನ ಅಭಿಪ್ರಾಯವೇನೆಂದರೆ ವಿವಾಹವೆಂಬುದು ಬಹುಶಃ ಪುರಾತನ ರೂಢಿಯಿಂದ ಹುಟ್ಟಿಕೊಂಡದ್ದು. ಆ ರೂಢಿ ಆದಿಮ ಕಾಲಘಟ್ಟದಲ್ಲಿ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ಅಥವಾ ಕೆಲವು ಗಂಡಸರು ಹೆಂಗಸರು ಒಟ್ಟಾಗಿ ನೆಲೆಸುತ್ತಿದ್ದರು, ಪರಸ್ಪರ ಲೈಂಗಿಕ ಸಂಬಂಧ ಹೊಂದಿರುತ್ತಿದ್ದರು, ಅವರೆಲ್ಲರೂ ಕೂಡಿ ಮಕ್ಕಳನ್ನ ಬೆಳೆಸುತ್ತಿದ್ದರು. ಗಂಡಸು ಕುಟುಂಬದ ರಕ್ಷಕನಾಗಿದ್ದರೆ ಹೆಂಗಸು ಅವನ ಸಹಾಯಕಿಯಾಗಿ ಮತ್ತು ಮಕ್ಕಳ ಶುಶ್ರೂಷಕಿಯಾಗಿ ಇರುತ್ತಿದ್ದಳು. ಈ ರೂಢಿ ಪದ್ಧತಿಗೆ ಸಂಪ್ರದಾಯದ ಅನುಮೋದನೆ ದೊರೆಯಿತು. ನಂತರ ಕಾನೂನು ಇದನ್ನು ಒಪ್ಪಿಕೊಂಡಿತು. ಹೀಗೆ ಇದು ಒಂದು ಸಾಮಾಜಿಕ ಸಂಸ್ಥೆಯಾಗಿ ಪರಿವರ್ತನೆಗೊಂಡಿತು ಅಂತ, ಕೊನೆಗೆ ಮದುವೆ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ ಆಯಿತು ಅಂತ. ಇದು ಒಂದು ಅಬ್ಸರ್ವೇಷನ್ನು. ಆಮೇಲೆ ವಿವಾಹವು ಸೆಕ್ಸ್ ಆಧರಿಸಿದ್ದು ಎಂದಾದ ಬಳಿಕ ಆ ವಿವಾಹದ ಮೂಲಕ ಗಳಿಸಿಕೊಳ್ಳುವ ಸಕಲ ಸಂಪದಕ್ಕೂ ಅಂದರೆ ಆಸ್ತಿ, ರಾಜ್ಯ, ಅಧಿಕಾರ, ಸ್ಥಾನಮಾನ ಇತ್ಯಾದಿಗಳಿಗೂ ಅದೇ ಸೆಕ್ಸ್ ಮೂಲ ಎನ್ನದೇ ವಿಧಿಯಿಲ್ಲ. ಹೀಗೆ ಸೆಕ್ಸ್ ಎಂಬುದು ಕೇವಲ ಸಂತಾನೋತ್ಪತ್ತಿ ಸಾಧನ ಮಾತ್ರವಲ್ಲ, ಅದು ಸಂಪತ್ತೋತ್ಪತ್ತಿ ಸಾಧನವೂ ಕೂಡ ಹೌದು ಅಂತ. ಯಾಕಂದ್ರೆ ನೋಡಿ, ಇಲ್ಲಿ ವಿವಾಹವು ಸೆಕ್ಸ್ ಆಧರಿಸಿದ್ದು ಎಂದಾದ ಮೇಲೆ ಆ ವಿವಾಹದ ಮೂಲಕ ಗಳಿಸಿಕೊಳ್ಳುವ ಸಕಲ ಸಂಪದಕ್ಕೂ ಕೂಡ ಆಸ್ತಿ, ರಾಜ್ಯ, ಅಧಿಕಾರ, ಸ್ಥಾನಮಾನ ಇನ್ನು ಏನೇನೋ ಇತ್ಯಾದಿಗಳಿಗೂ ಅದೇ ಸೆಕ್ಸ್ ಮೂಲ ಎನ್ನದೇ ಇಲ್ಲಿ ವಿಧಿ ಇಲ್ಲ. ಹೀಗೆ ಸೆಕ್ಸ್ ಎಂಬುದು ಕೇವಲ ಸಂತಾನೋತ್ಪತ್ತಿ ಸಾಧನ ಮಾತ್ರ ಅಲ್ಲ, ಸಂಪತ್ತೋತ್ಪತ್ತಿ ಸಾಧನವೂ ಕೂಡ ಹೌದು. ಆ ಕಾರಣಕ್ಕಾಗಿಯೇ ಇದರ ಕೊಳ್ಳಾಟ ಮಾರಾಟದ ಭರಾಟೆ, ಇದರ ಧನಾತ್ಮಕ ಪರಿಣಾಮದ ದೃಷ್ಟಿಯಿಂದ ಇದೊಂದು ಸಂಘಟನಾತ್ಮಕ ಶಕ್ತಿ. ಪತಿ ಪತ್ನಿ ಗಂಡು ಹೆಣ್ಣು ಇವರನ್ನ ಒಟ್ಟಾಗಿರುವಂತೆ ಮಾಡಬಲ್ಲದು. ಇದರ ಋಣಾತ್ಮಕ ಅಂದರೆ ನೆಗೆಟಿವ್ ಪರಿಣಾಮದ ದೃಷ್ಟಿಯಿಂದ ಇದು ಪರಸ್ಪರರನ್ನ ದೂರವಿರಿಸಬಲ್ಲದು, ಅವರ ಮಧ್ಯೆ ವಿರಸ ಸಂಘರ್ಷಕ್ಕೂ ಕಾರಣವಾಗಬಲ್ಲದು, ಸಂಸ್ಥೆಯೊಂದನ್ನು ವಿಘಟಿಸಬಲ್ಲದು ಅಂತ. ಅದಕ್ಕೆ ನಾನು ಹೇಳಿದ್ದು ಸೆಕ್ಸಿಗೆ ಎರಡೂ ಶಕ್ತಿ ಇದೆ. ಒಂದು ಪಾಸಿಟಿವ್ ಗುಣ ಇದೆ, ಇನ್ನೊಂದು ನೆಗೆಟಿವ್ ಗುಣ ಇದೆ. ಪಾಸಿಟಿವ್ ಆಗಿ ಅದು ಸಂಘಟಿಸ್ತದೆ ಅಂದ್ರೆ ಮನುಷ್ಯರನ್ನ ಕೂಡಿಸ್ತತಿ, ನೆಗೆಟಿವ್ ಆಗಿ ಅದು ಮನುಷ್ಯರನ್ನ ವಿಘಟಿಸ್ತತಿ ಅಂತ. ಸಂತಾನ ಸಂಭವಿಸುವಂತೆ ಮಾಡುವ ಸಫಲಕಾರಿ ಸೆಕ್ಸ್ ಅಲ್ಲದಿದ್ದರೂ ಕೊನೆಯ ಪಕ್ಷ ಕೇವಲ ಕಾಮ ಭಾವನೆಯನ್ನು ಸಂತೃಪ್ತಗೊಳಿಸಬಲ್ಲ ಸೆಕ್ಸ್ ಇರದಿದ್ದರೆ ಯಾವ ವಿವಾಹ ಸಂಬಂಧವೂ ಕೂಡ ಉಳಿಯುವುದಿಲ್ಲ. ಅತೃಪ್ತ ದಂಪತಿಗಳು ಜೋಡಿಗಳು ವಿಚ್ಛೇದನ ಹೊಂದುವರು. ಇದೇ ಸೆಕ್ಸ್ ಮಾನವನ ವೈಷಮ್ಯ ಭಾವನೆಗೂ ಕಾರಣವಾಗಬಲ್ಲದು. ಮುಕ್ತ ಲೈಂಗಿಕತೆಗೆ ಅವಕಾಶ ಹಾಗೂ ಬದುಕಿನಲ್ಲಿ ಬಲವಾದ ಸಹಕಾರ ಮತ್ತು ಪರಸ್ಪರ ಅಂತರಾವಲಂಬನೆ ಹೊಂದಿದ್ದ ಆದಿವಾಸಿಗಳೇ ಸೆಕ್ಸ್ ಕಾರಣಕ್ಕಾಗಿ ಪರಸ್ಪರ ಕಾದಾಡುತ್ತಿದ್ದರು. ಈ ಕಾದಾಟ ಹೆಚ್ಚಾಗಿ ಪುರುಷರ ಮಧ್ಯೆ ಜರುಗುತ್ತಿತ್ತು. ಕಾರಣ ಸ್ತ್ರೀಯರನ್ನ ಹೆಚ್ಚು ಹೆಚ್ಚು ತಾನೇ ಅನುಭವಿಸಬೇಕೆಂಬ ಪುರುಷನ ವಾಂಛಲ್ಯದ ಕಾರಣಕ್ಕಾಗಿ. ನೋಡಿ, ಸೆಕ್ಸ್ ಕಾರಣದಿಂದ ಪುರುಷರು ಹೆಚ್ಚು ಜಗಳಾಡ್ತಿದ್ರು ಅಂತ. ಡಾರ್ವಿನ್ನ ಸೆಕ್ಸುವಲ್ ಸೆಲೆಕ್ಷನ್ ಸಿದ್ಧಾಂತ ಇದನ್ನೇ ಹೇಳುತ್ತದೆ. ಡಾರ್ವಿನ್ನ ಸೆಕ್ಸುವಲ್ ಸೆಲೆಕ್ಷನ್ ಅನ್ನುವಂಥ ಒಂದು ಪರಿಭಾಷೆ ಇದೆ. ಅದರ ಸುತ್ತ ಕೆಲವು ಐಡಿಯಾಗಳನ್ನು, ಕಾನ್ಸೆಪ್ಟ್ ಅನ್ನು ಕಟ್ಟಿಕೊಡ್ತಾನೆ. ಅದರಲ್ಲಿ ಕೂಡ ನಾವು ಇದನ್ನೇ ಕಾಣಬಹುದು. ಆಹಾರ ಮತ್ತು ಸೆಕ್ಸ್ ಎರಡು
ಯಾವ ರೀತಿಯ ಋಣಾತ್ಮಕ ಅಂದರೆ ನೆಗೆಟಿವ್ ಪರಿಣಾಮ ಬೀರಬಲ್ಲವು ಎಂಬುದನ್ನು ಅವುಗಳ ಕೊರತೆಯ ಸ್ಥಿತಿ ಚೆನ್ನಾಗಿ ವಿವರಿಸಬಲ್ಲದು. ಆಹಾರದ ಕೊರತೆಯಿಂದ ನಾವು ನರಭಕ್ಷಣೆ, ಕೊಲೆ, ಕಳವು, ವಲಸೆ, ಆಸ್ತಿ ಮಾರಾಟ, ಮಕ್ಕಳ ಮಾರಾಟ ಇತ್ಯಾದಿ ಪರಿಣಾಮಗಳಿಗೆ ಕಾರಣವಾಗಬಲ್ಲದು ಅಲ್ವಾ. ಇದಕ್ಕೆ ಸಾಕ್ಷಿ ಬೇಕಿಲ್ಲ, ನಾವು ಅದಕ್ಕೇನು ಸಾಕ್ಷಿ ಹೇಳಬೇಕಾಗಿಲ್ಲ. ಅಂದ್ರೆ ಆಹಾರದ ಕೊರತೆಯಿಂದ ಮನುಷ್ಯ ಏನೇನು ಮಾಡ್ತಾನಂತ ಸಾವಾಗ್ತತಿ, ನರಭಕ್ಷಣೆ ಆಗ್ತತಿ, ಕೊಲೆ ಆಗ್ತತಿ, ಕಳವು, ವಲಸೆ, ಆಸ್ತಿ ಮಾರಾಟ, ಮಕ್ಕಳ ಮಾರಾಟ ಇವೆಲ್ಲವೂ ಈ ಒಂದು ಆಹಾರದ ಕೊರತೆಯಿಂದ ಆಗ್ತತಿ. ಎಷ್ಟೋ ಮಂದಿ ತಮ್ಮ ಮಕ್ಕಳನ್ನೇ ಮಾಡಿಬಿಡ್ತಾರೆ ಜೀವನಕ್ಕಾಗಿ. ಅದೇ ರೀತಿಯಲ್ಲಿ ಸೆಕ್ಸ್ ಕೊರತೆಯೂ ಕೂಡ ಅದು ಅಲಭ್ಯ ಸ್ಥಿತಿಯಲ್ಲಿದ್ದಾಗ, ಅಂದ್ರೆ ಕೊರತೆ ಅಂದ್ರೆ ಅಲಭ್ಯ ಸ್ಥಿತಿ ಅಂತ ಅರ್ಥ. ಕೊರತೆಯೂ ಕೂಡ ಅಪಹರಣ, ರೇಪ್, ಕೊಲೆ, ವಲಸೆ ಮತ್ತೆ ಸಲಿಂಗ ಕಾಮ, ಬೆಸ್ಟಿಯಾಲಿಟಿ, ಫೆಟಿಶಿಸಮ್, ಆಮೇಲೆ ಮಾಸ್ಟರ್ಬೇಷನ್ ಇತ್ಯಾದಿ ಲೈಂಗಿಕ ಅನಾಚಾರಗಳಿಗೆ, ಆಮೇಲೆ ಸೆಕ್ಸುವಲ್ ಅಬೆರೇಷನ್ ಅಂತಲೂ ಕರೀತಾರೆ. ಅಬೆರೇಷನ್ ಅಂದ್ರೆ ಲೈಂಗಿಕ ಅನಾಚಾರಗಳು ಅಂತ. ಬೆಸ್ಟಿಯಾಲಿಟಿ, ಫೆಟಿಶಿಸಮ್, ಮಾಸ್ಟರ್ಬೇಷನ್ ಇತ್ಯಾದಿ ಲೈಂಗಿಕ ಅನಾಚಾರಗಳಿಗೆ ಅಂದ್ರೆ ಸೆಕ್ಸುವಲ್ ಅಬೆರೇಷನ್ಗಳಿಗೆ ಕಾರಣವಾಗಬಲ್ಲದು. ಈ ಕುರಿತು ಟ್ರಾಬ್ರಿಯಾನ್ ಜನರ ಲೈಂಗಿಕ ಬದುಕಿನ ಹಲವಾರು ದೃಷ್ಟಾಂತಗಳು ಸಾಕ್ಷಿಯಾಗಿ ನಾವು ಆ ಪುಸ್ತಕದಿಂದ ನೀಡಬಹುದು. ಯಾರ್ದು? ಮೆಲಿನೋವ್ಸ್ಕಿ ಪುಸ್ತಕದಿಂದ. ಆಮೇಲೆ ಸಿನಿಕಾಟ ಎಂಬ ಊರಿನ ಮೊನಿಯಾಲ ಎಂಬುವ ಸ್ತ್ರೀ ಸಂಗಾತಿ ದೊರಕದ ಕಾರಣ ನಾಯಿಯನ್ನು ಸಂಭೋಗಿಸಿದನಂತೆ. ಆದ್ದರಿಂದ ನನ್ನ ಪ್ರಸ್ತುತ ಅಧ್ಯಯನದಲ್ಲಿ ಸೆಕ್ಸ್ ಅನ್ನ ಆಹಾರಕ್ಕೆ, ಆರ್ಥಿಕಾಂಶಕ್ಕೆ ಸಮಾನವಾಗಿ ಪರಿಗಣಿಸಲಾಗಿದೆ. ಕೊನೆಯದಾಗಿ ನಮ್ಮ ಈ ಭಾಗದ ಚರ್ಚೆಯನ್ನ ವಿ.ಪಿ. ಅಲೆಕ್ಸೀವ್ ಅವರ ಈ ಮುಂದಿನ ಮಾತುಗಳಿಂದ ಮುಗಿಸೋಣ. ದ ಫಿಲಾಸಫಿ ಆಫ್ ಡೈಲೆಕ್ಟಿಕಲ್ ಮೆಟೀರಿಯಲಿಸಮ್ specially stresses that any phenomena should be regarded in development and that it can only be really understood when its place among the other phenomena can be established. Any science, humanitarian or natural, all the same investigates the range of natural or socio-historical process and phenomena that come within its province, both statistically and dynamically, traces their sources and tries to discover the laws governing their dynamic. ಅಂತ ಇನ್ನೊಮ್ಮೆ ನಾನು let me read it once again. The philosophy of dialectical materialism specially stresses that any phenomena should be regarded in development and that it can only be really understood when its place among other phenomena can be established. Any science, humanitarian or natural, all the same, investigates the range of natural or socio-historical process and phenomena that come within its province, both statistically and dynamically, traces their source and tries to discover the laws governing their ಡೈನಮಿಕ್ ಅಂತ. ಇಷ್ಟು ಹೇಳ್ತಾ ಈ ಅಧ್ಯಾಯದ ಕೊನೆಗೆ ನಾನು ರೆಫರೆನ್ಸ್ ಅನ್ನ ಹೇಳಿ ಮುಗಿಸ್ಬಿಡ್ತಿದ್ದೀನಿ. ಇಲ್ಲಿ ನೋಡಿ ರೆಫರೆನ್ಸು. ನಂಬರ್ 1 ಮ್ಯಾರೇಜ್ ಅಂಡ್ ಮಾರಲ್ಸ್ ಬರ್ಟ್ರಾಂಡ್ ರಸೆಲ್. ನಂಬರ್ 2 ಒರಿಜಿನ್ ಆಫ್ ಹ್ಯೂಮನ್ ರೇಸ್ ಅಲೆಕ್ಸೀವ್. ಆಮೇಲೆ ನಂಬರ್ 3 ಒರಿಜಿನ್ ಆಫ್ ಹ್ಯೂಮನ್ ರೇಸ್ ಅಲೆಕ್ಸೀವ್. ಆಮೇಲೆ ಮ್ಯಾರೇಜ್ ಅಂಡ್ ಮಾರಲ್ಸ್ ಬರ್ಟ್ರಾಂಡ್ ರಸೆಲ್. ಇವೆರಡು ಇಷ್ಟು ನಾನು 6ರವರೆಗೆ ಅವೇ ಇದಾವೆ. 7ನೇದು ಬೇರೆ ಇದೆ. ಅಕಾರ್ಡಿಂಗ್ ಟು ಮಾರ್ಷಲ್ಸ್ ಅನಲೈಸಿಸ್, there are certain instincts like food getting, fighting, flight and play which tend to preserve the individual. The other instincts like gregariousness, other instincts like gregariousness and love of approval which tend to preserve the group, and the other instincts like mating and parental care which tend to preserve the race. ಆಮೇಲೆ 8ನೇದು ಪವರ್, ಸೆಕ್ಸ್, ಪೇರೆಂಟ್ಹುಡ್ ಅಪಿಯರ್ ಟು ಮೀ ಟು ಬಿ ದ ಸೋರ್ಸ್ ಆಫ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಡೂ ಅಪಾರ್ಟ್ ಫ್ರಮ್ ವಾಟ್ ಈಸ್ ನೆಸಸರಿ ಫಾರ್ ಸೆಲ್ಫ್ ಪ್ರಿಸರ್ವೇಷನ್. ಆಮೇಲೆ ಇದು ಮ್ಯಾರೇಜ್ ಅಂಡ್ ಮಾರಲ್ಸ್, ಇದು ಬರ್ಟ್ರಾಂಡ್ ರಸೆಲ್ನ ಕೃತಿಯ ಸಾಲಿನಿಂದ ತೆಗೆದಿರೋ ಸಾಲು. ಆಮೇಲೆ ಇನ್ನೊಂದಿದೆ, ಇನ್ ಸಚ್ ಎ ವೇಸ್ ಎಕಾನಮಿಕ್ ಪ್ರಾವಿಷನ್ಸ್ ಗ್ರೀವ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಪೊಲಿಟಿಕಲ್ ಆರ್ಗನೈಸೇಷನ್ and the united quest for food helped to generate the state ಅಂತ. From hunting to industry
ವಿಲ್ ಡೂರೆಂಟ್ ಅನ್ನೋ ಕೃತಿ ಅದು. ಇನ್ನೊಂದು 10ನೇದು ಪೇಜ್ 109 112 ಏನ್ಷಿಯಂಟ್ ಸೊಸೈಟಿ ಮಾರ್ಗನ್ದು. ಇನ್ನೊಂದು ಸೇಮ್ ವರ್ಜಿನ್ ಆಫ್ ಹ್ಯೂಮನ್ ರೇಸ್ ಒಂದು ಅಲೆಕ್ಸಿವ್ ಕೃತಿ ಅದು. ಆಮೇಲೆ ಪುರಾತನ ಜಗತ್ತಿನ ಇತಿಹಾಸ ಅನ್ನೋದೊಂದು ಪುಸ್ತಕ. ಆಮೇಲೆ ರೇಸಸ್ ಅಂಡ್ ಕಲ್ಚರ್ಸ್ ಆಫ್ ಇಂಡಿಯಾ ಅದೇ DN ಮಜುಮ್ದಾರ್ದು. ಆಮೇಲೆ ಸೆಕ್ಸುವಲ್ ಲೈಫ್ ಆಫ್ ಸ್ಯಾವೇಜಸ್ ಇನ್ ನಾರ್ತ್ ವೆಸ್ಟರ್ನ್ ಮೆಲನೇಷಿಯಾ ಡಾಕ್ಟರ್ ಮೆಲೆನೋವಸ್ಕಿ. ಇದು ಸಮಾಜಶಾಸ್ತ್ರ ಆಸಕ್ತಿ ಉಳ್ಳಂಥ ಜನ ಬಹಳ ಮುಖ್ಯವಾಗಿ ಓದಲೇಬೇಕಾದಂಥ ಒಂದು ಪುಸ್ತಕ. ಅದೇ ರೀತಿ ದಿ ಮದರ್ಸ್ ರಾಬರ್ಟ್ ಬ್ರಿಫಾಲ್ಟ್ ಅಂದು, ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಪುಸ್ತಕ. ಆಮೇಲೆ ಸೆಕ್ಸುವಲ್ ಲೈಫ್ ಆಫ್ ಸ್ಯಾವೇಜಸ್ ಅದನ್ನಾಗಲೇ ಹೇಳಿದೆ. ಇನ್ನೊಂದು 18ನೇದೊಂದು ಕೆಲವು ಸಾಲ ಕೋಟ್ ಮಾಡಿದ್ದೀನಿ, ಅದನ್ನು ಹೇಳಬೇಕು. We should certainly not expect that the sexual life of these poor naked cannibals would be moral in our sense, or that their sexual instincts would be subjected to any great degree of restriction. Yet we find that they set before themselves with the most scrupulous care and the most painful severity the aim of avoiding incestuous sexual relations. Indeed, their whole social organization seems to serve that purpose and to have been brought into relation with its attainment. ಇದು ಟೊಟೆಮ್ ಅಂಡ್ ಟಾಬು ಸಿಗ್ಮಂಡ್ ಫ್ರೈಡ್ ಅನ್ನೋ ಕೃತಿಯಿಂದ ಎತ್ತಿದಂಥ ಸಾಲು. ಆಮೇಲೆ ಎ ಮ್ಯಾರೇಜ್ ಮ್ಯಾನ್ಯುವಲ್ ಡಾಕ್ಟರ್ಸ್ ಅನೋಹ್ ಅಂಡ್ ಅಬ್ರಹಾಂ ಅನ್ನುವಂಥ ಒಂದು ಪುಸ್ತಕ. ಆಮೇಲೆ ಫ್ಯೂಚರ್ ಆಫ್ ಮ್ಯಾರೇಜ್ ಇನ್ ವೆಸ್ಟರ್ನ್ ಸಿವಿಲೈಸೇಷನ್, ಇದು ವೆಸ್ಟರ್ ಮಾರ್ಕ್ದು. ಆಮೇಲೆ ಲವ್ ಸ್ಟ್ರೈವ್ಸ್ ನಾಟ್ ಓನ್ಲಿ ಫಾರ್ ಪೊಸೆಷನ್ ಬಟ್ ಆಲ್ಸೋ for monopoly, hence the strong reaction of jealousy. Puta 271. The sexual life of savages in north western Melanesia, ಅದೇ ಮೆಲಿನೋವ್ಸ್ಕಿ ಕೃತಿ. ಆಮೇಲೆ ಇನ್ನೊಂದಿದೆ ಡಾರ್ವಿನ್ ಕೃತಿಯಿಂದ ತೆಗೆದಿರೋದು. ದಿಸ್ ಲೀಡ್ಸ್ ಟು ಮೀ ಟು ಸೇ ಎ ಫ್ಯೂ ವರ್ಡ್ಸ್ ಆನ್ ವಾಟ್ ಐ ಹ್ಯಾವ್ ಕಾಲ್ಡ್ sexual selection. This form of selection depends not on a struggle for existence in relation to other organic beings or to external condition, but on a struggle between the individual of one sex, generally the males, for the possession of the other sex. Page 94, The Origin of Species, Charles Darwin. ಇನ್ನೊಂದು ಪೇಜ್ ನಂಬರ್ 396-99 ಅದೇ ಮೆಲಿನೋವ್ಸ್ಕಿ ಕೃತಿ. ಇನ್ನೊಂದು ಒರಿಜಿನ್ ಆಫ್ ಹ್ಯೂಮನ್ ರೇಸ್ ಅಲೆಕ್ಸಿವ್. ಇಷ್ಟು ರೆಫರೆನ್ಸ್ ಅನ್ನು ನೋಡಬಹುದು. ಇಲ್ಲಿಗೆ ಈ ಒಂದು ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದರ ಅಧ್ಯಯನ ಮುಂದುವರಿತದೆ. ಇಷ್ಟು ಹೇಳ್ತಾ ಇಲ್ಲಿಯವರೆಗೆ ಕೇಳಿದ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಇದನ್ನು ಮುಗಿಸ್ತಾ ಇದ್ದೇನೆ.